ರಾಜ್ಯದಲ್ಲಿ ಇಲ್ಲ ನನ್ನ ಮಾತು ಇಷ್ಟೇ. ಕೇಳಿಸ್ಕೊಳ್ಳಿ ನಟರಾಜ್ ಗೌಡ್ರೆ, ಕೇಳಿಸ್ಕೊಳ್ಳಿ, ನೀವು ಉತ್ತರ ಕೊಡ್ಬೇಕು ಇದಕ್ಕೆ. ನಟರಾಜ್ ಗೌಡ್ರೆ, ನೀವು ಉತ್ತರ ಕೊಡ್ಬೇಕು. ಇಡಿ ಸರಿ ಇಲ್ಲ, ಬಿಜೆಪಿ ಅಣತಿ, SIT ಸರಿ ಇಲ್ಲ, ಕಾಂಗ್ರೆಸ್ ಅಣತಿ. ಆ ವಾಲ್ಮೀಕಿ ಸಮುದಾಯದವರು ವಿಶ್ವಾಸ ಹೆಂಗ್ ಉಳಿಸ್ಕೊಳ್ಳೋದು? ಯಾವುದೇ ತನಿಖಾ ಸಂಸ್ಥೆ ತನಿಖೆ ಮಾಡಿದ್ರು ಕೂಡ ನಮಗ್ ಹೋಗಿರೋ ಹಣ ವಾಪಸ್ ಬರಲ್ಲ, ಮುಂದೆ ಈ ರೀತಿ ಹಗರಣ ಆಗೋದಿಲ್ಲ ಅನ್ನೋ ರೀತಿಯಲ್ಲಿ ಯಾರು ಕೂಡ ವಿಶ್ವಾಸ ಕೊಡೋಕೆ ರೆಡಿ ಇಲ್ಲ. ಏನು ಹೇಳಕ್ ಹೊರಟಿದ್ದಾರೆ? ಯಾವ ತನಿಖಾ ಸಂಸ್ಥೆ ಮೇಲೆ ವಿಶ್ವಾಸ ಉಳಿಸ್ಕೊಳ್ಬೇಕು ಜನ? ಮೇಡಮ್ ನೋಡಿ, ಕಳೆದ ಆರ್ಥಿಕ ವರ್ಷದಲ್ಲಿ 5 ಇಲಾಖೆಗಳು ಅತಿ ಹೆಚ್ಚು ಆದಾಯ ಬರೋ ಇಲಾಖೆಗಳ ಮೇಲೆ ಈಗಿನ ಸರ್ಕಾರ 20% ತೆರಿಗೆ ಹೆಚ್ಚು ಮಾಡಿ ಆದಾಯ ಕ್ರೋಢೀಕರಣ ಮಾಡಿದ್ರು ಕೂಡ ಏನು ಅನುದಾನಗಳು ಈ ನಿಗಮ ಮಂಡಳಿಗಳು, ಕರ್ನಾಟಕದಲ್ಲಿ 113 ನಿಗಮ ಮಂಡಳಿಗಳಿದೆ. ನಿಗಮ ಮಂಡಳಿಗಳಿಗೆ ಅನುದಾನ ಕೊಟ್ಟಿದ್ರು. ಇಲ್ಲಿ 40 ಲಕ್ಷ ಜನ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅದರ ಒಂದು ಇದಕ್ಕೆ ವ್ಯಾಪ್ತಿಗೆ ಒಳಪಡ್ತಾರೆ. 40 ಲಕ್ಷ ಜನ ಅವ್ರಿಗೆ ಸಿಗಬೇಕಾದಂಥ ಗಂಗಾ ಕಲ್ಯಾಣ ಯೋಜನೆ ಇರ್ಬೋದು, ತುಂಡು ಭೂಮಿ ಇರ್ಬೋದು, ಇಲ್ಲ ಸ್ವಂತ ಉದ್ಯಮಿಗೆ ಕೊಡುವಂಥ ಹಣ ಲೋನ್ ಇರ್ಬೋದು, ಸಬ್ಸಿಡಿ ಇರ್ಬೋದು, ವಿದ್ಯಾರ್ಥಿಗಳಿಗೆ ಕೊಡುವಂಥ ಸ್ಕಾಲರ್ಶಿಪ್ ಇರ್ಬೋದು. ಇಂಥ ಹಣನ ಇವತ್ತು ಕಾಂಗ್ರೆಸ್ಸಿಗರು ನುಂಗಿ ಎಣ್ಣೆ ರಾಜಕೀಯ ಚುನಾವಣೆಗೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ 4 ಕೋಟಿ ಲೂಟಿ ಮಾಡಿದ ಕುಮಾರಸ್ವಾಮಿ ಬಿಜೆಪಿ ಯಾವುದು ಬಿಡೋದಿಲ್ಲ, ದಿನಮಾನ ಜೈಲಿಗೆ ಹೋಗ್ತಾರೆ. ಕುಮಾರಸ್ವಾಮಿ ಉತ್ತರ ಕೊಡ್ಲಿ ಬಿಡ್ರಿ ಅವರು. ನಟರಾಜ್ ಗೌಡ ಎಲ್ಲಾ ಹಗರಣಗಳು ಆಚೆಗೆ ಬರ್ತಾ ಇದೆ. ನಿನ್ನೆ ಬಿಜೆಪಿ ಒಬ್ಬ ನಾಯಕ ಅಕ್ಕಿ ಕಳ್ತನದಲ್ಲಿ ಜೈಲಿಗೆ ಹೋಗಿದ್ದಾನೆ, ಬಿಜೆಪಿ ಅಭ್ಯರ್ಥಿಯಾಗಿದ್ದ. ದೇವರಾಜ ಅರಸು ಟ್ರಕ್ ಟರ್ಮಿನಲ್ ನಿಗಮದಲ್ಲಿ 47 ಕೋಟಿ ಲೂಟಿ ಹೊಡೆದು ಬಿಜೆಪಿ ಅಧ್ಯಕ್ಷ ಜೈಲಿಗೆ ಹೋಗಿದ್ದಾನೆ. ನೀವಿಬ್ರು ಸೇರಿ ಕಿರ್ಚಿ ಅಶೋಕ್ ಗೌಡ್ರೆ ಒಂದ್ ಕೇಳಿಸ್ಕೊಳ್ಳಿ. ನೀವಿಬ್ರು ಕಿರ್ಚಿ ಅವ್ರಿಗೆ ಅನುಕೂಲ ಮಾಡ್ಕೊಡ್ತಿದ್ದೀರಿ. ಅವ್ರು ಉತ್ತರ ಕೊಡ್ತಾ ಇಲ್ಲ, ಜಾರ್ಕೊಳ್ತಿದ್ದಾರೆ. ಉತ್ತರ ಕೊಡ್ಲಿ ಅಲ್ಲ. ನೀವ್ ಹೇಳ್ತೀರಲ್ಲ ಬಿಜೆಪಿ ಅವ್ರು ಜೈಲಲ್ಲಿ ಇದ್ದಾರೆ. ನಾಗೇಂದ್ರ ಎಲ್ಲಿದ್ದಾರೆ? ನಾಗೇಂದ್ರ ಏನ್ ಮಾಡಿದ್ದಾರೆ? ಏನು ಮಾಡಿಲ್ಲ. ಅವ್ರು ತಪ್ಪಿದ್ರೆ ಅವರು ಜೈಲಿಗೆ ಹೋಗ್ತಾರೆ. ಅವ್ರು ಟ್ರಿಪ್ಪಿಗೆ ಕರ್ಕೊಂಡು ಹೋಗಿದ್ದಾರೆ. ತಪ್ಪಿದ್ರೆ ಅವರು ಇಡಿ ಮೇಲೆ ಯಾರು ನಂಬಿಕೆ ಇಲ್ಲ ರೀ. ಇಡಿ ಅನ್ನೋದು ಬಿಜೆಪಿಯ ಮೋರ್ಚಾ. ಬಿಜೆಪಿಯ ಮೋರ್ಚಾ ಅಲ್ಲ, ಇಡಿ ಸಿಬಿಐ ದೇಶದಲ್ಲಿ ಅಲ್ಲ. ಅವ್ರ ಟ್ರ್ಯಾಕ್ ರೆಕಾರ್ಡ್ ಇವತ್ತು ಜೈಲಲ್ಲಿದ್ದಾರೆ. ಕೆಲವು ಅಧಿಕಾರಿಗಳು ತಪ್ಪಿದ ಜೈಲಲ್ಲಿದ್ದಾರೆ. ಇನ್ನು ಯಾರೋ ಜನಪ್ರತಿನಿಧಿಗಳು ತಪ್ಪು ಮಾಡಿದ್ರೆ ಅವರು ಜೈಲಿಗೆ ಹೋಗ್ತಾರೆ. ಅದ್ರೊಳಗೆ ಯಾವ ನಾವು ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ. ಹೋಗ್ತಾರಾ? ತಪ್ಪಿದ್ರೆ ಯಾರು ಬೇಕಾದ್ರೂ ಹೋಗ್ತಾರೆ. ಸಿಎಂ ರಾಜೀನಾಮೆ ಕೊಡ್ತಾರಾ? ಸುಳ್ಳು ಪಡೆಗಳಿಗೆಲ್ಲ ರಾಜೀನಾಮೆ ಕೊಡೋ ಅಗತ್ಯ ಇಲ್ಲ. ಸಂಚುಗಳಿಗೆ ಅಪಪ್ರಚಾರಕ್ಕೆ ರಾಜೀನಾಮೆ ಕೊಡೋ ಅಗತ್ಯ ಇಲ್ಲ. ಸಂಚುಕೋರರು ಎಕ್ಸ್ಪೋಸ್ ಆಗ್ತಾರೆ ಅಷ್ಟೇ ಹೊರತು ಯಾವ ಸಂಚುಗಳಿಗೆಲ್ಲ ರಾಜ್ಯ ಜನತೆ ಆಗ್ಲಿ, ಕಾಂಗ್ರೆಸ್ ಪಕ್ಷ ಆಗ್ಲಿ, ಸರ್ಕಾರ ಆಗ್ಲಿ ಎದುರುವಂತ ಪ್ರಮೇಯನೇ ಬರಲ್ಲ. ಬಿಜೆಪಿಯ ಸಂಚು, ನಾಗಪುರದ ಸಂಚು ಇದೆಯಲ್ಲ, ಸಿದ್ದರಾಮಯ್ಯನವ್ರ ಮೇಲೆ ಮುಂಚೆಯಿಂದನೂ ಅವರು ಕತ್ತಿ ಬಸಿತಾ ಇದ್ದಾರೆ. ಇವಾಗ ಅದಕ್ಕೆ ಕುಮಾರಸ್ವಾಮಿ ಕೂಡ ಕೈ ಜೋಡಿಸಿದ್ದಾರೆ ಅಷ್ಟೇ ಬಿಟ್ರೆ ಯಾವುದೇ ಕಾರಣಕ್ಕಾಗಿ ಸಿದ್ದರಾಮಯ್ಯನವ್ರನ್ನ ಏನೂ ಮಾಡಕ್ಕಾಗಲ್ಲ. ಇವರು ಎಂತ ಸಂಚು ಮಾಡಿದ್ರು ಕೂಡ ಅವರ ವರ್ಚಸ್ಸನ್ನ, ಅವರ ವ್ಯಕ್ತಿತ್ವವನ್ನ, ಅವರ ಆಡಳಿಕೆಯನ್ನ ದುರ್ಬಲ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಎಂತ ಭ್ರಷ್ಟಾಚಾರಿ, ಇಟ್ನಾಳ್ ಸರ್ ಮುಖ್ಯಮಂತ್ರಿ ಪದವಿಯಲ್ಲಿ ಕೂತಿರುವ ಸಿದ್ದರಾಮಯ್ಯ ಅವರು ತಮ್ಮ 2ನೇ ಅವಧಿಯಲ್ಲೂ ಕೂಡ ಮೊದಲ ಅವಧಿಯಲ್ಲಿದ್ದಷ್ಟೇ ವರ್ಚಸ್ಸನ್ನ ಉಳಿಸ್ಕೊಂಡಿದ್ದಾರಾ? ವೈಯಕ್ತಿಕವಾಗಿ ಇನ್ವಾಲ್ವ್ಮೆಂಟ್ ಇದೆಯೋ ಇಲ್ಲೋ ನಾಳೆ ತನಿಖೆ ಆದ್ಮೇಲೆ ಬೆಳಕಿಗೆ ಬರಲಿ. ವರ್ಚಸ್ಸಿನ ಬಗ್ಗೆ ನಾನು ಮಾತನಾಡ್ತಿದ್ದೀನಿ. ವರ್ಚಸ್ಸಿನ ಬಗ್ಗೆ ಬರೋಣ. ನೀವು ವೈಯಕ್ತಿಕ ಇನ್ವಾಲ್ವ್ಮೆಂಟ್ ಮಾತಾಡ. ವೈಯಕ್ತಿಕ ಇನ್ವಾಲ್ವ್ಮೆಂಟ್ ಅಪ್ರಸ್ತುತ. ನಾನೊಬ್ಬ ಅಹಿಂದ ನಾಯಕ, ಅಹಿಂದ ವರ್ಗಕ್ಕೆ ಮೀಸಲಾದ ಹಣ ನನ್ನ ಸರ್ಕಾರದ ನನ್ನ ಸುಪರ್ದಿನಲ್ಲಿ ಚುನಾವಣೆಗೆ ಹಣ ಹಂಚೋದಕ್ಕೆ ಖರ್ಚಾಗಿದೆ. ನಾನು ಅಪಾಯಿಂಟ್ ಮಾಡಿದ ಮಂತ್ರಿ ಮಾಡಿದ್ದಾನೆ, ನಾನು ಅಪಾಯಿಂಟ್ ಮಾಡಿದ ಅಧ್ಯಕ್ಷ ಮಾಡಿದ್ದಾನೆ. ಇದು ನನ್ನ ರಾಜಕೀಯ ಒಂದು ಏನಂತಾರೆ ಅದಕ್ಕೆ, ಒಂದು ಪಾತಿವೃತ್ಯಕ್ಕೆ ಅವಮಾನ, ನನ್ನ ರಾಜಕೀಯ ಬದ್ಧತೆಗೆ ಅವಮಾನ, ನನ್ನ ಅಹಿಂದ ವರ್ಗಕ್ಕೆ ನಾನು ಇಟ್ಟುಕೊಂಡಂತ ಶ್ರದ್ಧೆಗೆ ಅವಮಾನ ಅಂತ ತಿಳ್ಕೊಂಡು ಅವತ್ತೇ ರಾಜೀನಾಮೆ ಕೊಡಬೇಕು.
ಕ್ರಮ ಬೇರೆ ವಿಚಾರ, ಕ್ರಮ ಬೇರೆ. ನಿಮ್ಮ ಅದು ಬದ್ಧತೆ ಅಂದ್ರೆ ಅದು ಬದ್ಧತೆ ಅಂದ್ರೆ ಅದು ಬಿಜೆಪಿಗರು ಕೈ ಜೋಡಿಸ್ತಾ ಇದ್ರು, ಅದನ್ನ ಪೋಷಣೆ ಮಾಡ್ತಾ ಇದ್ರು. ಬಿಜೆಪಿ ವಿರೋಧ ಪಕ್ಷ ಆಗ್ಲಿ, ಬಿಜೆಪಿ ಆಗ್ಲಿ, ಜೆಡಿಎಸ್ ಆಗ್ಲಿ ಏನ್ ಮಾತಾಡ್ತಾರೆ ಅಪ್ರಸ್ತುತ. ಬಟ್ ಸಿದ್ದರಾಮಯ್ಯ ಅಂತ ಒಬ್ಬ ನಾಯಕರು, ಒಬ್ಬ ಸಮಾಜವಾದಿ ಮತ್ತು ರಾಜಕೀಯ ಒಂದು ನೈತಿಕತೆಯನ್ನ ಅದರ ಬಗ್ಗೆ ಮಾತಾಡ್ತಾ ಬಂದಂತ ರಾಜಕಾರಣಿ ಇವರು. ಕಾಂಗ್ರೆಸ್ನ ವಿರುದ್ಧವಾಗಿ ಮಾತಾಡಿದನ್ನು ನಾನು ಕೇಳಿದ್ದೇನೆ ಒಂದು ಕಾಲದಲ್ಲಿ. ಎಷ್ಟು ಪ್ರಖರವಾಗಿ ಕಾಂಗ್ರೆಸ್ನ ಭ್ರಷ್ಟಾಚಾರ ವಿರುದ್ಧ ಮಾತಾಡ್ತಿದ್ರು ಗೌಡ್ರೆ, ಎಷ್ಟು ಪ್ರಖರವಾಗಿ ಗೌಡ್ರ ವಿರುದ್ಧ ಮಾತಾಡಿದ್ರು. ಇವರ ರಾಜಕೀಯ ಗುರುಗಳ ರಾಮಕೃಷ್ಣ ಹೆಗಡೆ 2 ಸತಿ ರಾಜೀನಾಮೆ ಕೊಟ್ಟರು. ದೇವೇಗೌಡರು ಬಂದ್ರು 2 ಸರ್ತಿ ರಾಜೀನಾಮೆ. ಏನನ್ನು ಕಲ್ತಿದ್ರಿ ನೀವು? ಏನು ಮಾಡಲ್ಲ ಅವ್ರಿಗೆ. ಅವ್ರನ್ನ ತುಳಿದು ಸಿದ್ದರಾಮಯ್ಯನವ್ರನ್ನ ಎಲ್ಲ ಸಮಯದಲ್ಲಿ ಮುಖ್ಯಮಂತ್ರಿ ಬಿಜೆಪಿ ನಾಯಕರು ನಿತಿನ್ ಗಡ್ಕರಿ ಹೇಳ್ತಾರೆ ನಮ್ದು ಇಕೋ ಫ್ರೆಂಡ್ಲಿ ವಾಷಿಂಗ್ ಮಷಿನ್ ಅಂತ. ಇವ್ರು ಹೇಳ್ತಾರೆ ನಾವು ಬಟ್ಟೆನೆ ಕೊಳೆ ಆಗೋದಿಲ್ಲ, ನಾವು ಹೆಂಗಿದ್ರು ಸ್ವಚ್ಛನೆ ಅಂತ ಹೇಳ್ತಾರೆ. ಇದೆಲ್ಲ ಬಿಟ್ಟು ಹಾಕಿ ನಾವು ಮುಖ್ಯವಾಗಿ ಮಾಡಬೇಕಾದ ಏನಂದ್ರೆ ಈ ಸರ್ಕಾರದ ವ್ಯವಸ್ಥೆ ಕೊಳೆ ಆಗದಂತ ನಾವು ನೋಡ್ಕೋಬೇಕಾಗ್ತದೆ. ಒಂದು ಜನಸಾಮಾನ್ಯರಾಗ್ಲಿ ಮತ್ತು ಮಾಧ್ಯಮವಾಗಲಿ. ವಿ ಹ್ಯಾವ್ ಟು ಕ್ಯಾಂಪೇನ್ ಫಾರ್ ಕ್ಲೀನರ್ ಸಿಸ್ಟಮ್ಸ್. ಈಗ ನೀವು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಇದ್ದಂಥ ಒಂದು ಇಲಾಖೆಯಲ್ಲಿ ಹೇಗೆ 180 ಕೋಟಿ ರೂಪಾಯಿ ಕಳ್ಳತನ ಆಯಿತು? ಇದು ಕಳ್ಳತನ, ಇದು ಭ್ರಷ್ಟಾಚಾರ. ಇಟ್ ಇಸ್ ಥೆಫ್ಟ್. ಇಟ್ ಈಸ್ ಸ್ಟ್ರೇಟ್ ಅವೇ ಇದು IPC ನಲ್ಲಿ ಕೂಡ ಕೇಸ್ ಹಾಕುವಂತ ಥೆಫ್ಟ್ ಇದು. ಈ ಹಣದ ಕಳು ಎಲ್ಲಿಂದ ಆಗಿದೆ? ಅಹಿಂದ ವರ್ಗಕ್ಕೆ ನೀವು ಕಲ್ಯಾಣಕ್ಕೆ ಇಟ್ಟಂತಹ ಹಣವನ್ನ ಅಹಿಂದ ಸರ್ಕಾರ ಮಾಡ್ತದೆ. ಇದ್ರ ಬಗ್ಗೆ ನೀವು ಪುಂಖಾನುಪುಂಖ ಸಮರ್ಥನೆ ಕೊಡ್ತೀರಿ, ಪುಂಖಾನುಪುಂಖ ಕಥೆಗಳನ್ನ ಹೇಳ್ತೀರಿ. ಎಲ್ಲಿಗೆ ಬಂದಿದೆ ನಿಮ್ಮ ನಾಯಕತ್ವ? ಎಲ್ಲಿ ಯಾವ ತರದ ಸಮಾಜವಾದಿಗಳನ್ನು, ಯಾವ ತರದ ನೀವು ಅಹಿಂದ ನಾಯಕರು? ಈಗ ನಿಮ್ದೇ ಪ್ರತಿಕ್ರಿಯೆ ಬೇಕು ವೀರಣ್ಣ ಅವರೇ. ವಾಲ್ಮೀಕಿ ನಿಗಮದ ಹಣ ಯಾವುದೋ ಬೂದಿ ಹಾಳದಲ್ಲಿರುವ ನೆಕ್ಕಂಟಿ ನಾಗರಾಜ್ ಅವರ ಸಂಬಂಧಿಯ ಮೊಮ್ಮಗನ ಅಕೌಂಟ್ಗೆ ಸರ್. ಹೌದು, ಮೊಮ್ಮಗ. ಇಬ್ರು ಹೆಣ್ಮಕ್ಳ ಅಕೌಂಟ್ಗೆ 25 ಲಕ್ಷ 36 ಲಕ್ಷ ಒಟ್ಟು 98 ಲಕ್ಷ. ಹೌದು, ಅಕ್ರಮ ಖಾತೆಗಳಿಗೆ ವರ್ಗಾವಣೆ ಆಗಿದೆ. ನೋಡಿ, ಐಷಾರಾಮಿ ಕಾರು ಲಂಬೋರ್ಗಿನಿ, ಆ ಕಾರ್ ಪರ್ಚೇಸ್ ಮಾಡಿದ್ರು. ಸುಮಾರು ಹೀಗೆ ಮತ್ತೆ ಚಿನ್ನದ ಅಂಗಡಿಗಳಿಗೆ ಹೋಗಿದೆ, ಲಿಕ್ಕರ್ ಇದಕ್ಕೂ ಹೋಗಿರೋದು ಈಗ ಇಡಿಯಿಂದ ಹೊರಗಡೆ ಬಂದಿದೆ. ಈ ರೀತಿ ಎಲ್ಲ ಇದೆ. ಅಂದ್ರೆ ಇವರು ಯಾವ ರೀತಿ ಅಕ್ರಮದಲ್ಲಿ ಭಾಗಿದಾರರಾಗಿದ್ದಾರೆ. ಆಮೇಲೆ ಖಜಾನೆ 2 ಇಂದ ಅಂದ್ರೆ ಆರ್ಥಿಕ ಸಚಿವಾಲಯದಿಂದ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗಿದೆ ಅಮೌಂಟು ಕೂಡ. ಆಮೇಲೆ ಅಕೌಂಟ್ MG ರೋಡಲ್ಲಿ ಏನು ಹಿಂದೆ ವಸಂತ ನಗರ ಅಕೌಂಟಲ್ಲಿ ಇತ್ತು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, ಅದು ಅಕ್ರಮವಾಗಿ ಖಾತೆ ತೆರೆದು ಅಲ್ಲಿ ಮಾಡಿಸಿದ್ದಾರೆ. ಒಬ್ಬ ಏನು ಅಭ್ಯರ್ಥಿನ ಕೂಡ ಅಲ್ಲಿ ನೌಕರ ಅಲ್ದಿದ್ರು ಕೂಡ ಅಕ್ರಮವಾಗಿ ಉದ್ದೇಶಪೂರ್ವಕವಾಗಿ ಈ ರೀತಿ ಚುನಾವಣೆಗೆ ಹಣ ಖರ್ಚು ಮಾಡಬೇಕು ಅಂತಾನೆ ಇವರೆಲ್ಲ ಮಾಡಿರೋದು. ಈಗೆಲ್ಲ ಮೊದಲು ಮೇಲ್ನೋಟಕ್ಕೆ ಬರ್ತಿತ್ತು, ಈಗ ಇಡಿ ಇದರಿಂದ ಸಾಬೀತೆ ಆಗೋಗಿದೆ. ನೈತಿಕ ಹೊಣೆ ಹೊತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕು. ವಿಸರ್ಜನೆ ಆಗಬೇಕು, ನ್ಯಾಯಸಮ್ಮತವಾಗಿ ಆಗಬೇಕು ಅನ್ನೋ ನಿಮ್ಗೆ ಆಸಕ್ತಿನೇ ಇಲ್ಲ. ನೀವು ಸುಮ್ಮನೆ ಸುಮ್ಮನೆ ಸಿದ್ದರಾಮಯ್ಯ ಮೇಲೆ ಸುಮ್ಮನೆ ನೀವು ಸಿದ್ದರಾಮಯ್ಯನವ್ರಿಗೆ ನೀವು ಟಾರ್ಗೆಟ್ ಮಾಡ್ತೀರಿ ಅಷ್ಟೇ ಬಿಟ್ರೆ ನೀವು ಇದು ತನಿಖೆ ಸರಿಯಾಗಬೇಕು, ನ್ಯಾಯ ಸಿಗಬೇಕು ಅನ್ನೋದು ನಿಮ್ಗೆ ಇಚ್ಛೆ ಸಿಗಲ್ಲ. 12 ಜನ ಅರೆಸ್ಟ್ ಮಾಡೋದು, SIT 12 ಜನ. ನಟರಾಜ್ ಗೌಡ್ರೆ ಆಯ್ತು ಸರ್, ಒಂದು ನಿಮಿಷ. ಆಯ್ತು, ಸಮಯ ಇಲ್ಲ. ನಟರಾಜ್ ಗೌಡ್ರೆ 30 ಸೆಕೆಂಡ್ ಅಲ್ಲಿ ಹೇಳಿ, ಯಾಕೆ ವಿಶ್ವಾಸ ಉಳಿಸ್ಕೊಳ್ಬೇಕು ರಾಜ್ಯದ ಜನರು? 135 ಸೀಟ್ ಕೊಟ್ಟು ಗೆಲ್ಲಿಸಿದ ಜನ, ಎಸ್ಪೆಷಲಿ ವಾಲ್ಮೀಕಿ ಸಮುದಾಯದ ಜನ, ಯಾಕೆ ವಿಶ್ವಾಸ ಉಳಿಸ್ಕೊಳ್ಬೇಕು ನಿಮ್ ಸರ್ಕಾರದ ಮೇಲೆ? 30 ಸೆಕೆಂಡ್ ಅಷ್ಟೇ ಸಮಯ. ನೋಡಿ, ಇಲ್ಲಿ ಹಗರಣ ಆಗಿದೆ, ಅಕ್ರಮ ವರ್ಗಾವಣೆ ಆಗಿದೆ. ಹಣ 88 ಕೋಟಿ 62 ಲಕ್ಷ. ಈ ಹಣವನ್ನ ವಸೂಲು ಮಾಡಬೇಕು. ನಂಬರ್ 1, ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಬೇಕು. ಅದಕ್ಕೋಸ್ಕರನೇ SIT ಮಾಡಿರೋದು. ನಾಗೇಂದ್ರ ರಾಜೀನಾಮೆ ಪಡ್ಕೊಳ್ಳೋದು ಅದಕ್ಕೋಸ್ಕರನೇ. ತನಿಖೆ ಆಗ್ಲಿ, ಯಾರೇ ಜನಪ್ರತಿನಿಧಿ ಇನ್ವಾಲ್ವ್ಮೆಂಟ್ ಇದ್ರು ಕೂಡ ಅವ್ರಿಗೂ ಶಿಕ್ಷೆ ಆಗುತ್ತೆ. ನೋ ಕಾಂಪ್ರಮೈಸ್. ಆದ್ರೆ ಬಿಜೆಪಿಗರು JDS ಮಾಡ್ತಾ ಇರೋದು ಅದಕ್ಕೆ ತನಿಖೆ ಮಾಡ್ತಾ ಇರೋದು. ರಾಜ್ಯದಲ್ಲಿ ತನಿಖೆ ಯಾರಿದ್ರು ಮಾಡಲೇಬೇಕು. ಈಗ
ಈಶ್ವರಪ್ಪ ಭ್ರಷ್ಟರಾಗಿ ರಾಜೀನಾಮೆ ಕೊಟ್ರು, ಅವಾಗ ಬೊಮ್ಮಾಯಿ ರಾಜೀನಾಮೆ ಕೊಟ್ರ? ಇವತ್ತು ಈಶ್ವರಪ್ಪ ರಾಜೀನಾಮೆ ಕೊಟ್ರು, ಬೊಮ್ಮಾಯಿ ರಾಜೀನಾಮೆ ಕೊಟ್ರ? ಆದ್ರೆ ಬಿಜೆಪಿ ಬೊಮ್ಮಾಯಿ ಅವರು ಈಶ್ವರಪ್ಪನ ಕಾಪಾಡಿದ್ರು. ನಾವು ಹಂಗ್ ಮಾಡಕ್ ಆಯ್ತು ಸರ್, ಆಯ್ತು ಸರ್. ಅಶೋಕ್ ಗೌಡ್ರೆ 10 ಸೆಕೆಂಡ್ ಜಾಸ್ತಿ ಸಮಯ ಅಲ್ಲ. ಕ್ಲಿಯರ್ ಕಟ್ ಆಗಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಹೆಡ್ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರ ಇನ್ವಾಲ್ವ್ಮೆಂಟ್ ಇದರಲ್ಲಿದೆ. ಮುಡಾ ಹಗರಣದಲ್ಲೂ ಸಹ ಸಿದ್ದರಾಮಯ್ಯನವರ ಇನ್ವಾಲ್ವ್ಮೆಂಟ್ ಇದೆ. ಅದರಿಂದಾಗಿ ಕ್ಲಿಯರ್ ಕಟ್ ಆಗಿ ಸಿದ್ದರಾಮಯ್ಯನವರ ಇನ್ವೆಸ್ಟಿಗೇಷನ್ ಟೀಮ್ ಬಿಟ್ಟು ಬೇರೆ ಯಾರಿಗಾದ್ರೂ ಇನ್ವೆಸ್ಟಿಗೇಷನ್ ಮಾಡಿಸಿದ್ರೆ ಸಿದ್ದರಾಮಯ್ಯನವರು ಅದಕ್ಕಿಂತ ಮುಂಚೆ ರಾಜೀನಾಮೆ ಕೊಡ್ಲಿ, ರಾಜ್ಯ ಜನಕ್ಕೆ ಇವತ್ತಿಗೆ ಚರ್ಚೆಗೆ ಸಮಯ ಇದ್ದಿಷ್ಟೇ. ಇಲ್ಲ, ನಟರಾಜ್ ಗೌಡ್ರ ಒಂದು ಸ್ಲೋಗನ್ ಬಹಳ ಇಷ್ಟ ಆಯ್ತು, ನೋ ಕಾಂಪ್ರಮೈಸ್. ಯಾರೇ ಇನ್ವಾಲ್ವ್ಮೆಂಟ್ ಇರೋದು ಗೊತ್ತಾದ್ರೂ ಕೂಡ ನೋ ಕಾಂಪ್ರಮೈಸ್. ಆ ನೋ ಕಾಂಪ್ರಮೈಸ್ ಭರವಸೆ ಕೇವಲ ಇಲ್ಲಿಗೆ ಮಾತ್ರ ಸೀಮಿತವಾಗಿರೋದು ಬೇಡ. ನಿಜವಾಗ್ಲೂ ಕೂಡ ತನಿಖಾ ಸಂಸ್ಥೆಗಳಿಂದ ಹೊರಬರುವ ಮಾಹಿತಿ ಆಧಾರದ ಮೇಲೆ ನೋ ಕಾಂಪ್ರಮೈಸ್ ಮಾಡಿಕೊಂಡು ಯಾರೆಲ್ಲ ಇನ್ವಾಲ್ವ್ ಆಗಿದ್ದಾರೆ ಎಲ್ರಿಗೂ ಕೂಡ ಶಿಕ್ಷೆ ಆಗೋ ರೀತಿಯಲ್ಲಿ ಮಾಡಲಿ. ಆಗ ನಂಬ್ತೀವಿ ನಿಮ್ಮ ಸರ್ಕಾರ ಶುದ್ಧ ಹಸ್ತ ಸರ್ಕಾರ ಅಂತ ಹೇಳಿ. ಚರ್ಚೆ ಮಾಡೋಣ. ನಟರಾಜ್ ಗೌಡ್ರೆ ಇನ್ನೆಲ್ಲೂ ಹೋಗಲ್ಲ, ಇದೇ ವಿಚಾರ ಮತ್ತೆ ಬರುತ್ತೆ. ಇವತ್ತಿನ ಚರ್ಚೆಗೆ ಸಮಯ ಇದ್ದಿದ್ದಷ್ಟೇ. ಧನ್ಯವಾದ ಎಲ್ರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.